ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 19ನೇ ತಾರೀಕು ಆದಿತ್ಯ ವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:50 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ರಾತ್ರಿ 2:31 ಇರಲಿದೆ. ಈ ದಿನದ ಕರ್ಣ ಪೂರ್ವಕರ್ಣ ಭದ್ರ ಅಥವಾ ವಿಷ್ಟಿ. ಇದು ಈ ದಿನ ಮಧ್ಯಾಹ್ನ 1:52 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕನ್ಯಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:05 ಸಂಜೆ 6:41 ಗುಳಿಕ ಕಾಲ ಈ ದಿನ ಅಪರಾಹ್ನ 3:30 ಸಂಜೆ 5:05 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:19 ಮಧ್ಯಾಹ್ನ 1:55 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:18 ಸಂಜೆ 6:12 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8:31 ರಾತ್ರಿ 10:19 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:38. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿನೇ ಈ ದಿನ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಅತ್ಯುತ್ತಮವಾದಂಥ ದಿನ. ನಿಮ್ಮ ಪ್ರಯತ್ನಗಳೆಲ್ಲ ಕೈಗೂಡುವಂಥ ದಿನ. ಹಾಗೆ ನೀವೇನಾದರೂ ರಾಜಕಾರಣಿಗಳಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅಂದರೆ ಅವರನ್ನು ಭೇಟಿ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಸಮಯ ಇದೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಕೂಡ ತುಂಬ ವಿಶೇಷವಾಗಿ ನಡೆಯುತ್ತೆ. ಏಕೆಂದರೆ ಸರ್ಕಾರಕ್ಕೂ ಕೂಡ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಈ ರವಿಯನ್ನು ಪಿತೃಕಾರಕ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಪಿತೃ, ತಂದೆ ತಾಯಂದ್ರ ಸಮಾನ ಯಾರಿದ್ದಾರೋ ಅವರ ಸೇವೆ ಮಾಡುವಂಥದ್ದು, ಅವರಿಂದ ಒಳ್ಳೆಯ ಮಾರ್ಗದರ್ಶನ ಪಡ್ಕೊಳ್ಳುವಂಥ ವಿಚಾರಗಳು ಕೂಡ ಈ ದಿನ ಇರುತ್ತೆ. ಹಾಗೆ ರವಿಯನ್ನು ಈ ಆರೋಗ್ಯಕ್ಕೆ ಕಾರಕ ಅಂತ ಹೇಳೋದ್ರಿಂದ ಈ ದಿನ ಆರೋಗ್ಯದ ಬಗ್ಗೆ ತುಂಬ ಕಾನ್ಷಿಯಸ್ ಇರುವಂಥದ್ದು.
ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಹಿತವಚನ ಎಲ್ಲಿಂದಲೂ ನೀವು ಕೇಳುವಂಥದ್ದು, ಅದನ್ನು ಅನುಸರಣೆ ಮಾಡುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸಗಳನ್ನು ಈ ದಿನ ಬಹಳ ಯಶಸ್ವಿಯಾಗಿ ಮಾಡುವಂಥ ಸಮಯ ಇದು ಈ ದಿನ ಬೆಳಿಗ್ಗೆ 11 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 16 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 37 ನಿಮಿಷದಿಂದ ರಾತ್ರಿ 7 ಗಂಟೆ 33 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 12 ನಿಮಿಷದಿಂದ ರಾತ್ರಿ 2 ಗಂಟೆ 9 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ, ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲ ಇಲ್ಲ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಪ್ರಯಾಣವನ್ನು ಶನಿ ಹೋರಾದಲ್ಲಿ ಮಾಡಬೇಡಿ. ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಕೂಡ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಹಾಗಾಗಿ ವೃಥಾ ಕಷ್ಟಪಡಬೇಕಾಗುತ್ತೆ ಈ ಸಮಯದಲ್ಲಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳೇನಿದೆ ಅದನ್ನು ಆದಷ್ಟು ತಟಸ್ಥಗೊಳಿಸುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 33 ನಿಮಿಷದಿಂದ ಸಂಜೆ 6 ಗಂಟೆ 37 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಅದರಲ್ಲೂ ಪಂಚಾಂಗ ಶ್ರವಣ ಮಾಡುವಂಥದ್ದು ಅತ್ಯಂತ ಪುಣ್ಯದ ಕೆಲಸ. ಅದನ್ನು ಕೆಲವರು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ದಿನೇ ದಿನೇ ಯಶಸ್ವಿಯಾಗುತ್ತೆ, ಪ್ರಗತಿಯತ್ತ ನಡೀತಾ ಇರುತ್ತೆ. ಅದಕ್ಕಾಗಿಯೇ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕು. ನಿಮ್ಮ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಈ ಶುಭ ಮುಹೂರ್ತವನ್ನು, ಶುಭ ಗಳಿಗೆಯನ್ನು ನೀವು ಅನುಸರಣೆ ಮಾಡಲೇಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳ ಯಶಸ್ಸಿಗೆ ಈ ಆರಂಭದ ಸಮಯ ಕೂಡ ಬಹಳ ಮುಖ್ಯ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಇದು ಭಾನುವಾರ ಇರುವಂಥ ದಿನ, ಹಸ್ತ ನಕ್ಷತ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಅಮೃತ ಸಿದ್ಧಿಯೋಗ ಇದೆ, ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಬಹಳ ವಿಶೇಷವಾದಂಥ ದಿನ. ಹಾಗಾಗಿ ಈ ಯೋಗ ಈ ದಿನ ಬೆಳಿಗ್ಗೆ 5 ಗಂಟೆ 57 ನಿಮಿಷದಿಂದಲೇ ಆರಂಭ ಆಗುತ್ತೆ. ಇನ್ನು ಬೆಳಗಿನ ಜಾವ 3 ಗಂಟೆ 16 ನಿಮಿಷದವರೆಗೆ ಇರುವಂಥ ಯೋಗ ಇದು. ಹಾಗಾಗಿ ಯಾವುದೇ ಒಂದು ಉತ್ತಮ ಕೆಲಸಗಳನ್ನು ಮಾಡುವಂಥದ್ದು, ಶುಭ ಕಾರ್ಯಗಳನ್ನು ಮಾಡುವಂಥ ವಿಚಾರಗಳಿದ್ದರೆ ನೀವು ಇಲ್ಲಿ ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ವೃಷಭ ರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥ ಸಂದರ್ಭ. ಶುಕ್ರ ಅಂದರೆ ತಮಗೆ ಗೊತ್ತಿದೆ, ಸಂಪತ್ತಿಗೆ ಕಾರಕನಾಗಿರುವಂಥವನು. ಹಾಗೆ ಯಾವುದೇ ರೀತಿಯ ಪ್ರೀತಿ ಪ್ರೇಮದ ವಿಚಾರಕ್ಕೂ ಕೂಡ ಶುಕ್ರನನ್ನು ನೋಡುವಂಥದ್ದು ಇದೆ. ಇನ್ನು ಸಂಗೀತ, ನೃತ್ಯ ಇತ್ಯಾದಿ ವಿಚಾರಗಳಿಗಾಗಲಿ, ವಿವಾಹಾದಿ ಚಟುವಟಿಕೆಗಳಿಗಾಗಲಿ ಶುಕ್ರನ ಅನುಗ್ರಹ ಬೇಕೇ ಬೇಕು. ಆದ್ದರಿಂದ ಶುಕ್ರ ತನ್ನ ಸ್ವಂತ ರಾಶಿಗೆ ಈ ದಿನ ಪ್ರಯಾಣ ಮಾಡ್ತಾ ಇದ್ದಾನೆ. ಹಾಗಾಗಿ ವೃಷಭ ರಾಶಿಯಲ್ಲಿ ಶುಕ್ರ ಬಂದಾಗ ದ್ವಾದಶ ರಾಶಿಯವರಲ್ಲಿ ಈ ಹಣಕಾಸಿನ ವಿಚಾರದಲ್ಲಾಗಲಿ, ದಾಂಪತ್ಯದ ವಿಚಾರದಲ್ಲಾಗಲಿ ಸ್ವಲ್ಪ ಏರಿಳಿತಗಳು ಇರುತ್ತೆ. ಹಾಗಾಗಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಗಳಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಬೇಕು. ಅದಕ್ಕೆ ಪರಿಹಾರ ಕೂಡ ಮಾಡಿಕೊಳ್ಬೇಕು. ಏಕೆಂದರೆ ಇನ್ನು ಮುಂದಿನ 1 ತಿಂಗಳು ಶುಕ್ರ ವೃಷಭ ರಾಶಿಯಲ್ಲಿ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಆ 1 ತಿಂಗಳು ನೀವು ಗರಿಷ್ಠ ಪ್ರಮಾಣದ ಅನುಕೂಲತೆಗಳನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ಪರಿಹಾರ ಕ್ರಮಗಳನ್ನು ನೀವು ನಂಬಿಕೆಯಿಂದ ಅನುಸರಣೆ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿನೇ ನವಗ್ರಹಗಳಲ್ಲಿ ಈ ಸಂಪತ್ತಿನ ಕಾರಕತ್ವವನ್ನು ಹೊಂದಿರುವಂಥ ಶುಕ್ರನನ್ನು ನಾವು ಬಲಪಡಿಸ್ಕೊಳ್ಬೇಕು. ಹಾಗೆ ಈ ದಿನದ ಏಕಾದಶಿಯ ಸಂದರ್ಭದಲ್ಲಿ ನೀವು ವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಏಕಾದಶಿ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಪ್ರತಿ ಪಕ್ಷದಲ್ಲಿ ಬರುವಂತಹ ಏಕಾದಶಿಗೆ ಬೇರೆ ಬೇರೆ ಹೆಸರುಗಳಿರುತ್ತೆ. ಅದಕ್ಕೂ ಒಂದು ಹಿನ್ನೆಲೆ ಇದೆ. ಹಾಗಾಗಿ ನಾವು ಪೌರಾಣಿಕವಾದಂತಹ
ಹಿನ್ನೆಲೆಯನ್ನು ಗಮನಿಸಿದ್ರೆ ಈ ಏಕಾದಶಿ ಎಷ್ಟು ಮಹತ್ವಪೂರ್ಣವಾಗಿದೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಬಹುದು. ಹಾಗೆ ನಮ್ಮ ವೀಕ್ಷಕ ಬಂಧುಗಳು ಕೇಳುವಂತಹ ಪ್ರಶ್ನೆಗಳಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸಿರುವಂಥದ್ದು, ಕೆಲವರು ಓದಿದ್ದಾರೆ, ಉದ್ಯೋಗ ಇಲ್ಲ, ಉದ್ಯೋಗ ಇದೆ ಆದರೆ ಅಲ್ಲಿ ಮಾನಸಿಕ ನೆಮ್ಮದಿ ಇಲ್ಲ, ಏನೋ ಒಂದು ಕಿರಿಕಿರಿ ಇರುತ್ತೆ. ಹಾಗೆ ಕೆಲಸ ಮಾಡ್ತಾ ಇದ್ರೂ ಕೂಡ ಕೆಲವರಿಗೆ ಆದಾಯ ಇರುತ್ತೆ, ಆದರೆ ಸಾಲ ಸೋಲುಗಳು ಜಾಸ್ತಿ ಇರುವಂಥದ್ದು ಇದೆ. ಒಟ್ಟಾರೆ ಕೆಲವರು ಸಾಲದ ಸುಳಿಯಲ್ಲಿ ಇರ್ತಾರೆ, ಕೆಲವರು ಸೋಲಿನ ಸುಳಿಯಲ್ಲೂ ಕೂಡ ಇರುವಂಥದ್ದು ಇದೆ. ಹಾಗಾಗಿ ಈ ವ್ಯಕ್ತಿಯ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ 10ನೇ ಮನೆ, ಅದು ಉದ್ಯೋಗ ಸ್ಥಾನ, ಕರ್ಮಸ್ಥಾನ, ಈ 10ನೇ ಮನೆ ಮಾತ್ರ ಬಹಳ ಭದ್ರವಾಗಿ ಇರಬೇಕು. ಅದರಲ್ಲೂ ಈ 10ನೇ ಮನೆಯಲ್ಲಿ ಏನಾದರೂ ಅಶುಭ ಗ್ರಹಗಳು ಇದ್ದರೆ, 10ನೇ ಮನೆಯ ಅಧಿಪತಿ ಅಶುಭನಾಗಿದ್ದರೆ, ಒಟ್ಟಾರೆ 10ನೇ ಮನೆ ಅಲ್ಲಿ ಕೆಟ್ಟದ್ದಾಗಿದ್ದರೆ ಅಲ್ಲಿ ವ್ಯಕ್ತಿ ಮಾಡುವಂತಹ ಕೆಲಸ ಕಾರ್ಯಗಳಾಗಲಿ, ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ ಅವನಿಗೆ ಲಾಭವನ್ನು ತರಲ್ಲ, ಬದಲಾಗಿ ನಷ್ಟವೇ ಆಗ್ತಾ ಇರುತ್ತೆ. ಹಾಗಾಗಿ ಆ ವ್ಯಕ್ತಿಯ ಉದ್ಯೋಗ ಏನಿದೆ ಅದು ಹಳ್ಳ ಹಿಡಿಯುವಂಥ ಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ. ಹಾಗೆ ಕೆಲವರಿಗೆ ತುಂಬ ಓದಿದ್ದಾರೆ, ತಿಳುವಳಿಕೆ ಇದೆ, ಜ್ಞಾನ ಇದೆ, ಆದರೆ ಅವರು ಪಡ್ಕೊಳ್ತಾ ಇರುವಂಥ ವೇತನ ಮಾತ್ರ ತೀರಾ ಕಡಿಮೆ ಇರುವಂಥದ್ದು. ಕೆಲವರು 5-6 ಸಾವಿರಕ್ಕೂ ಕೂಡ ದುಡಿಯುವಂಥ ಪ್ರಸಂಗಗಳು ಬಂದಿರುತ್ತೆ. ಇಂಥ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಅವರು ತುಂಬ ಅನಿವಾರ್ಯವಾಗಿ ಜೀವನವನ್ನು ನಡೆಸುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಈ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಆ ವ್ಯಕ್ತಿಯ ಆರ್ಥಿಕ ಸ್ಥಿತಿಗತಿಗಳು ಹೇಗಿರುತ್ತೆ, ಉದ್ಯೋಗ ಹೇಗಿರುತ್ತೆ ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ 4, 8, 12 ಈ ಮನೆಗಳಲ್ಲಿ ಏನಾದರೂ ಅಶುಭ ಗ್ರಹಗಳು ಇದ್ದರೆ ಜಾತಕರಿಗೆ ದೊಡ್ಡ ಸೋಲು ಆಗೇ ಆಗುತ್ತೆ. ಹಾಗೆ ಈ ಉದ್ಯೋಗ ಸ್ಥಾನದಲ್ಲಿ ದೊಡ್ಡ ದೊಡ್ಡ ಅಡಚಣೆಗಳು ಇದ್ದೇ ಇರುತ್ತೆ, ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಇನ್ನು ಲಾಭದ ಮನೆ ಅಂತ ಹೇಳಿದ್ರೆ 11ನೇ ಮನೆ, ಇದನ್ನು ಕೂಡ ನೋಡಬೇಕಾಗತ್ತೆ. ಇಲ್ಲಿ ಉದ್ಯೋಗದ ಮನೆ 10ನೇ ಮನೆ, ಲಾಭದ ಮನೆ 11ನೇ ಮನೆ, ಇದು ಕೂಡ ಏನಾದರೂ ಸರಿ ಇಲ್ಲ ಅಂದರೆ ಈ 11ನೇ ಮನೆ ಅಲ್ಲಿ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಸಾಲವನ್ನು ಮಾಡ್ತಾರೆ, ದಿವಾಳಿ ಆಗುವಂಥ ಹಂತಕ್ಕೆ ಬರ್ತಾರೆ, ಇದ್ದಬದ್ದ ಆಸ್ತಿ ಪಾಸ್ತಿಯನ್ನು ಮಾರಾಟ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ 10ನೇ ಮನೆ ಕೆಟ್ಟಾಗ ಪರೋಕ್ಷವಾಗಿ ಅದು 11ನೇ ಮನೆಯ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಇದರ ಜೊತೆಗೆ 7ನೇ ಮನೆ, ಇದು ಪಾರ್ಟ್ನರನ್ನು ಸೂಚಿಸುವಂಥದ್ದು. ಹಾಗಾಗಿ ನಿಮ್ಮ ಜೀವನ ಸಂಗಾತಿಯ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಕೆಲವರಿಗೆ ವಿವಾಹದ ನಂತರದಲ್ಲಿ ಇದ್ದ ಉದ್ಯೋಗ ಹೋಗ್ಬೋದು, ಹಣಕಾಸಿನ ನಷ್ಟಗಳು ಉಂಟಾಗಬಹುದು, ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಒಟ್ಟಾರೆ ಅವರಿಗೆ ಭಾಗ್ಯೋದಯ ಆಗಿರಲ್ಲ, ಮನುಷ್ಯ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಅವಕಾಶವನ್ನು ಕೂಡ ಕಳ್ಕೊಂಡು ಬಿಡ್ತಾನೆ. ಯಾಕೆಂದರೆ ಅವನಿಗೆ 1ನೇ ಮನೆ ಕೂಡ ಚೆನ್ನಾಗಿರಲ್ಲ. ಇವರಿಗೆ ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಅಂತ ಹೇಳಿದ್ರೆ 10ನೇ ಮನೆ, 11ನೇ ಮತ್ತೆ 1ನೇ ಮನೆ ಸರಿ ಆಗುವಂತೆ ನೋಡ್ಕೊಳ್ಬೇಕು. ಹಾಗೆ ಜೀವನದಲ್ಲಿ ಸೋಲಿನ ಮೇಲೆ ಸೋಲು ಆಗ್ತಾ ಇದ್ರೆ, ವ್ಯಾಪಾರದಲ್ಲಿ ಹಾಕಿದ ಬಂಡವಾಳ ವಾಪಸ್ಸು ಬರಲಿಲ್ಲ ಅಂದ್ರೆ, ಅಥವಾ ಈ ಜನರ ಆಕರ್ಷಣೆ ಇಲ್ಲದೆ ಕೆಲವರಿಗೆ ಹೋಟೆಲ್ ಬಿಸಿನೆಸ್ ಆಗಲಿ, ಈ ಹಣ್ಣು ತರಕಾರಿಗಳ ಬಿಸಿನೆಸ್ ಆಗಲಿ ಆಗದೆ ಮಾರನೆಯ ದಿನ ಆ ಸಾಮಗ್ರಿಗಳು ಕೆಟ್ಟು ಹೋಗುವಂತಹ ಪರಿಸ್ಥಿತಿಗಳು ಬಂದು ತುಂಬಾ ನಷ್ಟ ಉಂಟಾಗುತ್ತೆ. ಇಂತಹ ಸಂದರ್ಭದಲ್ಲಿ ಬಹಳ ಬೇಗ ಎಚ್ಚೆತ್ತುಕೊಳ್ಬೇಕು. ಯಾಕೆಂದ್ರೆ ಜಾತಕವನ್ನು ತೋರಿಸಿ ಅಲ್ಲಿ ಈ 10ನೇ ಮನೆಯಲ್ಲಿ ಯಾರಿದ್ದಾರೆ, ಯಾರ ಪ್ರಭಾವ ಇದೆ, 11ನೇ ಮನೆಯಲ್ಲಿ ಯಾರಿದ್ದಾರೆ, ಯಾರಿಂದ ಆ ರೀತಿಯ ನಷ್ಟಗಳು ಉಂಟಾಗ್ತಾ ಇದೆ, ಇನ್ನು 7ನೇ ಮನೆ, 1ನೇ ಮನೆ, ಇದನ್ನ ಬಹಳ ವಿಶೇಷವಾಗಿ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ಇಂತಹ ತಾಪತ್ರಯಗಳಿದ್ರೆ ಅವರು ಮೊದಲು ಜಾತಕವನ್ನು ತೋರಿಸಲಿಕ್ಕೆ ಹೇಳಿ. ಜೊತೆಗೆ ಅವರು ಮಾಡಬೇಕಾಗಿರುವಂತಹ ಒಂದು ಪರಿಹಾರ ಅಂತ ಹೇಳಿದ್ರೆ ಅವರು ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳುವಂಥದ್ದು, ಇನ್ನು ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಕೆಲವೊಂದು ಪ್ರಮುಖ ಕೆಲಸಗಳನ್ನು ಮಾಡುವಂಥದ್ದು, ಹಾಗೆ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಮಾಡಿ ಪೂಜೆ ಮಾಡುವಂಥದ್ದನ್ನ ಮಾಡಿದ್ರೆ ಅವರ ಈ ಸ್ಥಿತಿ ಸ್ವಲ್ಪ ಸುಧಾರಣೆಗೆ ಒಳಪಡುತ್ತೆ. ಹಾಗಾಗಿ ಜೀವನದಲ್ಲಿ ಕೆಲಸ ಮಾಡಿದ್ರೂ ಕೂಡ ತೃಪ್ತಿ ಇರುತ್ತೆ, ಅಲ್ಪ ಸ್ವಲ್ಪ ಆದಾಯ ಇದ್ರೂ ಅದರಲ್ಲಿ ಸುಖ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಇದೆಲ್ಲವೂ ಕೂಡ ಜ್ಯೋತಿಷ್ಯ ಶಾಸ್ತ್ರಜ್ಞರು, ನಮ್ಮ ಹಿರಿಯರು, ಋಷಿವರ್ಯರು ತಿಳಿಸಿರುವಂತಹ ಒಂದು ರಹಸ್ಯ. ಇದನ್ನ ನೀವು ನಂಬಿಕೆಯಿಂದ ಅನುಪಾಲನೆ ಮಾಡಿ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈಗಾಗಲೇ ಹೇಳಿದಾಗೆ ಈ ದಿನ ಏಕಾದಶಿಯ ವ್ರತ ಇರುವಂತಹ ದಿನ. ಈ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ. ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಏಕಾದಶಿ. ಅದರಲ್ಲೂ 12 ವರ್ಷಗಳ ನಂತರದಲ್ಲಿ ಈ ಏಕಾದಶಿಯ ದಿನ ವಿಶೇಷ ಯೋಗಗಳು ರೂಪುಗೊಂಡಿರುವಂಥ ಸಂದರ್ಭ ಇದು. ಹಾಗಾಗಿ ಈಗಾಗಲೇ ಹೇಳಿದಾಗೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇದೆ, ಅಮೃತ ಸಿದ್ಧಿ ಯೋಗ ಇದೆ. ಯಾಕೆಂದರೆ ಭಾನುವಾರದ ದಿನ ಹಸ್ತ ನಕ್ಷತ್ರದ ಜೊತೆಯಲ್ಲಿ ಬಂದರೆ
ಅತ್ಯಂತ ಉತ್ತಮವಾದಂತಹ ಯೋಗಗಳು ಇರುವಂತಹ ದಿನ ಇದು. ಹಾಗೆ ಈ ದಿನ ಹಸ್ತ ನಕ್ಷತ್ರ ಗಣಪತಿಯ ನಕ್ಷತ್ರ. ಹಾಗಾಗಿ ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯನ್ನ ಪೂಜೆ ಮಾಡಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೊತೆಗೆ ಈ ದಿನ ದ್ವಿಪುಷ್ಕರ ಯೋಗ ಇರುವಂತಹ ಸಂದರ್ಭ ಕೂಡ ಇದೆ. ಹಾಗೆ ಶುಕ್ರಾದಿತ್ಯ ಯೋಗ ಇರುವಂಥದ್ದು. ಯಾಕೆಂದ್ರೆ ಈ ದಿನ ಶುಕ್ರ ತನ್ನ ಸ್ವಂತ ರಾಶಿಯಾದಂತಹ ವೃಷಭ ರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಇಲ್ಲಿ ವೃಷಭದಲ್ಲಿ ಈಗಾಗಲೇ ರವಿ ಸ್ಥಿತನಾಗಿ ಇರುವಂಥವನು. ಹಾಗಾಗಿ ಈ ರವಿ ಮತ್ತೆ ಶುಕ್ರರ ಸಂಯೋಗ ಆಗ್ತಾ ಇದೆ. ಶುಕ್ರ ಆದಿತ್ಯ ಯೋಗ ರೂಪುಗೊಳ್ತಾ ಇರುವಂಥದ್ದು. ಇನ್ನು ರಾಜಭಂಗ ಯೋಗ ಇದೆ ಈ ದಿನ. ಲಕ್ಷ್ಮೀ ನಾರಾಯಣ ಯೋಗ ಇರುವಂಥದ್ದು. ಹಾಗಾಗಿ ಹಲವಾರು ಯೋಗಗಳು ಈ ದಿನ ಸಂಯೋಗಗೊಂಡಿರುವಂತಹ ಒಂದು ಅಪರೂಪದ ದಿನ. ಹಾಗೆ ಈ ಯೋಗದಿಂದ ಕೆಲವು ರಾಶಿಯವರಿಗೆ ತುಂಬಾ ಅನುಕೂಲತೆಗಳು ಇರುತ್ತೆ. ಅದರಲ್ಲೂ ಯಾರು ಈ ಮೋಹಿನಿ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ, ಏಕಾದಶಿಯ ವ್ರತದ ಆಚರಣೆ ತಮಗೆಲ್ರಿಗೂ ಗೊತ್ತಿದೆ. ಯಾವ ರೀತಿಯಲ್ಲಿ ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಬೇಕು, ಭಕ್ತಿಯಿಂದ ಮಹಾಲಕ್ಷ್ಮಿಯ ಸಮೇತವಾಗಿ ವಿಷ್ಣುವನ್ನು ಆರಾಧನೆ ಮಾಡಿದ್ರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಈ ದಿನದಲ್ಲಿ ಮೋಹಿನಿ ಏಕಾದಶಿಯನ್ನ ಆಚರಣೆ ಮಾಡಬೇಕು. ಇಲ್ಲಿ ಈ ಬಹಳ ವಿಶೇಷವಾಗಿ ಈ ಮೋಹಿನಿ ಏಕಾದಶಿಯ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಉತ್ತಮವಾದಂತಹ ಅನುಕೂಲತೆಗಳು ಇರುತ್ತೆ, ಒಳ್ಳೆಯ ಲಾಭ ಇದೆ. ಏಕೆಂದ್ರೆ ಈ ಅಪೂರ್ಣವಾದಂತಹ ಕೆಲಸ ಕಾರ್ಯಗಳು ಮೋಹಿನಿ ಏಕಾದಶಿಯ ದಿನ ಪೂರ್ಣಗೊಳ್ಳುತ್ತೆ. ಬರಬೇಕಾದಂತಹ ಹಣ ವಾಪಸ್ ಬರುತ್ತೆ. ಅದರಲ್ಲೂ ಮಹಾಲಕ್ಷ್ಮಿಯ ಒಂದು ಆರಾಧನೆಯಿಂದ ಈ ದಿನ ನಿಮ್ಮ ವ್ಯಾಪಾರದಲ್ಲಾಗ್ಲಿ ಉದ್ಯೋಗದಲ್ಲಾಗ್ಲಿ ಎಲ್ಲೋ ಒಂದು ಕಡೆ ನಿಂತು ಹೋಗಿರುವಂತಹ ಹಣ ನಿಮ್ಮ ಕೈ ಸೇರುವಂಥದ್ದು, ಹಣದ ಒಳಹರಿವು ಹೆಚ್ಚಾಗುವಂಥದ್ದು ಇದೆ. ಇನ್ನು ಹೊಸ ವ್ಯಾಪಾರವನ್ನು ಆರಂಭ ಮಾಡಬೇಕು ಅನ್ಕೊಂಡಿರುವಂಥವ್ರಿಗೆ, ಅದರಲ್ಲೂ ಮೇಷರಾಶಿಯವರಿಗೆ ವಿಶೇಷವಾಗಿ ವಿಷ್ಣುವಿನ ಅನುಗ್ರಹ ಈ ದಿನ ಬಹಳ ಬೇಗ ಸಿಕ್ಕತ್ತೆ. ಹಾಗಾಗಿ ವಿಷ್ಣುವನ್ನ ಸ್ಮರಣೆ ಮಾಡ್ಕೊಳ್ಳಿ, ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ. ಹಾಗೆ ಈ ದಿನ ಉಪವಾಸ ಇದ್ದು ನೀವು ವ್ರತವನ್ನು ಆಚರಣೆ ಮಾಡೋದ್ರಿಂದ ಉತ್ತಮ ಫಲ ಮೇಷರಾಶಿಯವರಿಗೆ ಸಿಕ್ಕತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಮೋಹಿನಿ ಏಕಾದಶಿಯ ದಿನ ರೂಪುಗೊಳ್ಳುವಂತಹ ಶುಭ ಯೋಗಗಳೇನಿದೆ ಅದು ಒಳ್ಳೆಯ ಸಮಯವನ್ನು ಸೂಚಿಸುತ್ತೆ. ಅವರಿಗೆ ದಿನ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಅತ್ಯುತ್ತಮವಾದಂತಹ ದಿನಗಳು ಮುಂದೆ ನಿಮಗೆ ಎದುರಾಗುತ್ತೆ. ಅದರಲ್ಲೂ ಗುರುಬಲದ ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಂದರ್ಭ ನಿಮಗೆ. ಹಾಗೆ ಧನಲಾಭ ಆಗುತ್ತೆ. ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯುವಂಥದ್ದು. ಹೊಸ ವ್ಯಾಪಾರಗಳನ್ನು ಆರಂಭ ಮಾಡ್ತೀರಿ, ಇರುವಂತಹ ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ಸಮಯದಲ್ಲಿ ನೀವು ಸ್ವಲ್ಪ ಖರ್ಚು ವೆಚ್ಚಗಳನ್ನು ಉಳಿತಾಯ ಮಾಡಿ ಅದನ್ನು ಯಾವುದಾದ್ರೂ ಒಂದು ಸ್ಥಿರಾಸ್ತಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅತ್ಯಂತ ದೊಡ್ಡ ಲಾಭವನ್ನು ಮುಂದೆ ಪಡ್ಕೊಳ್ಳುವಂಥ ಒಂದು ಯೋಗ ಕೂಡ ಇದೆ. ಹಾಗಾಗಿನೇ ಈ ಒಂದು ಏಕಾದಶಿಯ ಸಮಯವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಈ ಮೋಹಿನಿ ಏಕಾದಶಿ ಹೆಚ್ಚು ಲಾಭವನ್ನು ತರುತ್ತೆ, ಹೆಚ್ಚು ನೆಮ್ಮದಿಯನ್ನು ತರುತ್ತೆ. ಹಾಗಾಗಿ ನೀವು ಪರಿತಪಿಸ್ತಾ ಇರುವಂಥದ್ದು ನೆಮ್ಮದಿ ಇರಬೇಕು, ಆರೋಗ್ಯ ಇರಬೇಕು ಅಂತ ಹೇಳಿ. ಹಾಗಾಗಿ ಈ ಮೋಹಿನಿ ಏಕಾದಶಿಯ ವ್ರತಾಚರಣೆ ನಿಮಗೆ ಸಕಲ ಇಷ್ಟಗಳನ್ನು ಕೂಡ ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ಹೆಚ್ಚು ಹೆಚ್ಚು ಯಶಸ್ಸನ್ನು ಪಡ್ಕೊಳ್ತೀರಿ, ಜೊತೆಗೆ ಹಣ ಸಂಪಾದನೆ ಕೂಡ ಬಹಳ ಚೆನ್ನಾಗಿರುತ್ತೆ. ಇನ್ನು ಈ ಅವಧಿಯಲ್ಲಿ ನಿಮ್ಮ ಶತ್ರುಗಳನ್ನ ಧೈರ್ಯವಾಗಿ ಎದುರಿಸ್ತೀರಿ. ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿಪಡಿಸ್ತಾ ಇದ್ರು ಅಂಥವರನ್ನ ದೂರ ಇಡುವಂಥದ್ದು, ಹಾಗೆ ಸಂದರ್ಭೋಚಿತವಾಗಿ ಕೆಲವೊಂದು ಸೂಕ್ತ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತಹ ಶಕ್ತಿ ಕೂಡ ನಿಮಗೆ ಒದಗಿ ಬರುತ್ತೆ. ಹಾಗೆ ಅಪೂರ್ಣಗೊಂಡಿರುವಂತಹ ಕೆಲಸ ಕಾರ್ಯಗಳು ಈ ದಿನ ಪೂರ್ಣಗೊಳ್ಳುತ್ತೆ. ಏಕೆಂದರೆ ಈ ದಿನದ ಸಂಕಲ್ಪ ಅಷ್ಟು ಒಂದು ರೀತಿಯಲ್ಲಿ ಸ್ಪರ್ಧಾತ್ಮಕವಾಗಿ ಇರುವಂಥದ್ದು. ಅದನ್ನು ತುಂಬ ಯಶಸ್ವಿಯಾಗಿ ನೀವು ನಿಭಾಯಿಸ್ತೀರಿ, ಒಳ್ಳೆಯದಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ಮೋಹಿನಿ ಏಕಾದಶಿ ವಿಷ್ಣು ಮತ್ತೆ ಲಕ್ಷ್ಮಿಯ ಅನುಗ್ರಹ ಬಹಳ ವಿಶೇಷವಾಗಿ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಶುಭ ಕಾರ್ಯಗಳಾಗ್ಬೋದು, ಶುಭ ಸುದ್ದಿ ನಿಮಗೆ ಸಿಕ್ಕುವಂಥದ್ದು, ಸ್ಥಿರಾಸ್ತಿಯ ವಿಚಾರದಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿ ಇದೆ. ಮನೆ ಬೇಕು ಅಂದವರು ಮನೆಯನ್ನು ಕಟ್ತೀರಿ, ಅಥವಾ ಈ ವಿದ್ಯಾಭ್ಯಾಸ ಉನ್ನತ ವ್ಯಾಸಂಗ ಆಗಬೇಕು, ಹೊರದೇಶದಲ್ಲಿ ಓದಬೇಕು, ಅಥವಾ ಒಂದು ಹೆಸರಾಂತ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ಡಿಗ್ರಿಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಅಭಿಲಾಷೆ ಇರುವಂಥವ್ರಿಗೆ ಬಹಳ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದಿದೆ. ಹಾಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ನೀವು ನೋಡ್ತೀರಿ. ಇದು ನಿಮಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಇರುವಂಥದ್ದು. ಇನ್ನು ತುಲಾ ರಾಶಿ ಇವರಿಗೆ ಮೋಹಿನಿ ಏಕಾದಶಿ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆಯನ್ನು ತಂದುಕೊಡ್ತಾ ಇದೆ. ನೀವು ಯಾವ ರಂಗದಲ್ಲಿ ಪ್ರಯತ್ನ ಮಾಡ್ತೀರೋ ಅಲ್ಲಿ ಒಂದು ವಿಶೇಷವಾಗಿ ಸಾಧನೆಯನ್ನು ಮಾಡ್ತೀರಿ. ಹಾಗಾಗಿನೇ ಈ ಮೋಹಿನಿ ಏಕಾದಶಿ ಬಹಳ ವಿಶೇಷವಾಗಿ ಹಣಕಾಸಿನ ಲಾಭವನ್ನು ನಿಮಗೆ ತರುತ್ತೆ. ಇಲ್ಲಿಯವರೆಗೆ ಯಾವ ಕೆಲಸ ನಿಮಗೆ ಕಷ್ಟ ಅಂತ ಇತ್ತೋ ಅದು ಬಹಳ ಸುಲಭವಾಗಿ ಇರುತ್ತೆ. ನಿಮ್ಮ ನೆರೆಹೊರೆಯವರಾಗಲಿ ಬಂಧು ಬಾಂಧವರಾಗಲಿ ನಿಮ್ಮ ಸಹಾಯಕ್ಕೆ ಇರ್ತಾರೆ.
ಹಾಗಾಗಿ ಈ ದಿನ ವಿಷ್ಣುವಿನ ಆರಾಧನೆ, ಮಹಾಲಕ್ಷ್ಮಿಯ ಪ್ರಾರ್ಥನೆ ನಿಮಗೆ ವಿಶೇಷವಾಗಿ ಲಾಭವನ್ನ, ಶುಭವನ್ನ ತಂದು ಕೊಡುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಬಹಳ ವಿಶೇಷತೆಗಳು ಕೂಡಿರುವಂತಹ ಸಂದರ್ಭ ಇದೆ. ಇನ್ನು ಬಂಧುಗಳೇ, ಈ ದಿನದ ವಿಶೇಷತೆಯಲ್ಲಿ ಇನ್ನೊಂದನ್ನು ನೀವು ಗಮನಿಸಬೇಕು. ಏನಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟಿರುವಂತಹ ಒಂದು ವ್ರತ. ಹಾಗಾಗಿನೇ ಈ ವಿಷ್ಣುವನ್ನ ಆರಾಧನೆ ಮಾಡುವಂಥದ್ದು, ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡುವಂಥದ್ದು ಈ ದಿನದ ವಿಶೇಷತೆಗಳು. ಹಾಗೆ ಇದನ್ನ ಮೋಹಿನಿ ಏಕಾದಶಿ ಅಂತ ಯಾಕೆ ಕರೆದ್ರಂದ್ರೆ, ವಿಷ್ಣುವಿಗೆ ಇರುವಂತಹ ಇನ್ನೊಂದು ಹೆಸರು ಮೋಹಿನಿ ಅಂತ ಹೇಳಿ. ಏಕೆಂದ್ರೆ ಭಗವಂತ ಈ ಏಕಾದಶಿ ತಿಥಿಯಂದು ಮೋಹಿನಿ ರೂಪದಲ್ಲಿ ಕಾಣಿಸ್ಕೊಂಡ್ರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಮೋಹಿನಿ ಏಕಾದಶಿ ಅಂತ ಹೇಳಿ ಕರೆಯಲ್ಪಡುವಂಥದ್ದು. ಹಾಗೆ ಬಂಧುಗಳೇ, ಈ ದಿನದ ಏಕಾದಶಿಯ ವ್ರತವನ್ನ ಬಹಳ ನಿಷ್ಠೆಯಿಂದ ಯಾರು ಅನುಸರಣೆ ಮಾಡ್ತಾರೆ ಅಂಥವ್ರಿಗೆ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ನಾವು ಯಾವುದೇ ಒಂದು ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳುವಷ್ಟು ಪುಣ್ಯವನ್ನ ಈ ದಿನದ ಏಕಾದಶಿಯ ವ್ರತವನ್ನ ಅನುಸರಣೆ ಮಾಡಿ ಉಪವಾಸವನ್ನ ಮಾಡೋದ್ರಿಂದ ಪಡ್ಕೊಳ್ಬಹುದು ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ 1,000 ಗೋದಾನವನ್ನ ಮಾಡಿದಷ್ಟು ಫಲಗಳನ್ನ ಈ ದಿನದ ಉಪವಾಸದಿಂದಲೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರ ಕೂಡ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂಥದ್ದು. ಹಾಗಾಗಿ ಈ ದಿನದ ಏಕಾದಶಿಯ ವ್ರತ, ಉಪವಾಸ ವ್ರತ ಬಹಳ ವಿಶೇಷ ಫಲಗಳನ್ನ ತಂದುಕೊಡುತ್ತೆ. ಹಾಗೆ ವ್ಯಕ್ತಿ ತನ್ನ ಜೀವನದಲ್ಲಿ ಬರುವಂತಹ ಈ ಜನನ ಮರಣದ ಚಕ್ರದಿಂದ ಪಾರಾಗಬಹುದು. ಪುನರ್ಜನ್ಮ ಅನ್ನುವಂಥದ್ದು ಇರಲ್ಲ. ಶಾಶ್ವತವಾಗಿ ವಿಷ್ಣು ಧಾಮವನ್ನ ಸೇರ್ಕೊಳ್ಬಹುದು, ವೈಕುಂಠ ಲೋಕವನ್ನ ಸೇರಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಮೋಕ್ಷ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಈ ಮೋಹಿನಿ ಏಕಾದಶಿ ಅತ್ಯಂತ ಸೂಕ್ತವಾಗಿರುವಂಥದ್ದು. ಹಾಗೆ ನಮ್ಮ ಹಿಂದೂ ಧರ್ಮದಲ್ಲೂ ಕೂಡ ಅತ್ಯಂತ ಪೂಜ್ಯವಾಗಿ ಇರುವಂಥದ್ದು ಈ ಮೋಹಿನಿ ಏಕಾದಶಿ. ಇಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ, ವಿಷ್ಣು ಮೋಹಿನಿಯ ರೂಪವನ್ನು ತಾಳಿದ್ರು ಈ ದಿನದಲ್ಲಿ ಅನ್ನುವಂಥ ವಿಚಾರ. ಯಾಕೆ ಮೋಹಿನಿಯ ರೂಪವನ್ನು ತಾಳಿದ್ರು? ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಮೃತ ಕಲಶ ಬಂತು. ಆಗ ದೇವತೆಗಳು, ದೈತ್ಯರು ಅದನ್ನ ಪಡ್ಕೊಳ್ಳಿಕ್ಕೆ ಇಬ್ಬರಲ್ಲಿ ಒಂದು ರೀತಿಯಲ್ಲಿ ಹೋರಾಟ ಶುರುವಾಯಿತು. ಆಗ ಇದನ್ನ ಯಾರು ಪಡ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಉದ್ಭವ ಆಯಿತು. ಆ ಸಮಯದಲ್ಲಿ ವಿಷ್ಣು ಮೋಹಿನಿಯಾಗಿ ಕಾಣಿಸ್ಕೊಳ್ಳುವಂಥ ಒಂದು ಪ್ರಸಂಗ. ಇಲ್ಲಿ ರಾಕ್ಷಸರು ಮೋಹಿನಿಯ ರೂಪವನ್ನ ನೋಡಿ ಅದನ್ನ ಶ್ಲಾಘನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಈ ಅಮೃತ ಕಳಶದ ಬಗ್ಗೆ ಅವರಿಗೆ ಆಸಕ್ತಿ ಕಡಿಮೆ ಆಗೋಗುತ್ತೆ. ಆ ಸಂದರ್ಭದಲ್ಲೇ ದೇವತೆಗಳು ಅಮೃತವನ್ನ ಸೇವಿಸ್ಬಿಡ್ತಾರೆ. ಅದಕ್ಕಾಗಿನೇ ಈ ದಿನವನ್ನ ಮೋಹಿನಿ ಏಕಾದಶಿ ಅಂತ ಹೇಳಿ ಕರೆಯಲ್ಪಡುವಂಥದ್ದು. ಹಾಗೆ ಭಗವಾನ್ ಶ್ರೀರಾಮಚಂದ್ರ ಕೂಡ ವನವಾಸದ ಸಂದರ್ಭದಲ್ಲಿ ಸೀತಾದೇವಿಯನ್ನ ಹುಡುಕ್ತಾ ಇರುವಂತಹ ಒಂದು ವೇಳೆಯಲ್ಲಿ ಮೋಹಿನಿ ಏಕಾದಶಿ ಉಪವಾಸವನ್ನ ಆಚರಣೆ ಮಾಡಿದ್ರು. ಮತ್ತೆ ಇದರಿಂದ ಅವರು ಸೀತೆಯನ್ನ ಪಡ್ಕೊಳ್ಳಿಕ್ಕೆ ದಾರಿ ಸುಗಮವಾಯಿತು ಅನ್ನುವಂಥ ಒಂದು ವಿಚಾರ ಇದೆ. ಜೊತೆಗೆ ಮಹಾಭಾರತದ ಸಮಯದಲ್ಲಿ ಯುಧಿಷ್ಠಿರನಿಂದ ಈ ಒಂದು ವ್ರತ ಕೂಡ ಆಚರಿಸಲ್ಪಡ್ತು. ಹಾಗಾಗಿನೇ ಅವರು ದುಃಖದಿಂದ ಸಮಾಧಾನಗೊಳ್ಳಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಪ್ರಾಚೀನ ಗ್ರಂಥಗಳ ಪ್ರಕಾರ ಈ ಮೋಹಿನಿ ಏಕಾದಶಿಯ ಬಗ್ಗೆ ಪೌರಾಣಿಕ ಹಿನ್ನೆಲೆಯಲ್ಲಿರುವಂತಹ ಒಂದು ಕಥೆ ಇದೆ. ಅದೇನಂದ್ರೆ, ಸರಸ್ವತಿ ನದಿಯ ದಡದಲ್ಲಿ ಭದ್ರಾವತಿ ಅನ್ನುವಂಥ ಒಂದು ಪ್ರದೇಶ ಇತ್ತು. ಅಲ್ಲಿನ ರಾಜ ಧೃತಿಮಾನ್ ಅನ್ನುವಂಥವನು ಆಡಳಿತ ನಡೆಸ್ತಾ ಇದ್ದ. ಅವನು ಪರಮ ವಿಷ್ಣು ಭಕ್ತ, ಅತ್ಯಂತ ಉತ್ತಮವಾದಂತಹ ಆಡಳಿತವನ್ನ ಕೊಡ್ತಾ ಇದ್ದಂತಹ ರಾಜ. ಅವನ 5 ಮಕ್ಕಳಲ್ಲಿ 5ನೇಯವನಾದಂತಹ ದುಷ್ಟಬುದ್ಧಿ ತುಂಬಾ ದುಷ್ಕರ್ಮಿ. ಅವನು ಅನೇಕ ಅನೈತಿಕ ಕೃತ್ಯಗಳಲ್ಲಿ ತೊಡಗಿದ್ದಂಥವನು. ಮದ್ಯವನ್ನ ಸೇವಿಸುವಂಥದ್ದು, ಮಾಂಸಾಹಾರ ಸೇವನೆ ಮಾಡುವಂಥದ್ದು, ಹಾಗೆ ಜನರಿಗೆ ಕಿರುಕುಳ ಕೊಡುವಂತಹ ಒಬ್ಬ ಕ್ರೂರ ಮಗ ಅವನಾಗಿದ್ದ. ಅವನು ರಾಜ ಬೊಕ್ಕಸವನ್ನ ಬರಿದು ಮಾಡ್ತಾ ಇದ್ದ. ಇದನ್ನ ಕಂಡು ರಾಜ ಅವನನ್ನ ತನ್ನ ಅರಮನೆಯಿಂದ ಹೊರಗೆ ಹಾಕಿದಾಗ ಅವನು ಕೆಲವಾರು ವಸ್ತುಗಳನ್ನ, ಆಭರಣಗಳನ್ನ ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ದ. ಅವನಿಗೆ ಸಾಕಷ್ಟು ಬಡತನ ಬಂದು ಒದಗಿಬಿಡ್ತು. ಆ ಸಂದರ್ಭದಲ್ಲಿ ಅವನು ಕೌಂಡಿನ್ಯ ಋಷಿ ಆಶ್ರಮಕ್ಕೆ ಬಂದು ತನ್ನ ಕಷ್ಟಗಳನ್ನು ಹೇಳ್ಕೊಳ್ತಾನೆ. ಆಗ ವೈಶಾಖ ಮಾಸ, ಕೌಂಡಿನ್ಯ ಮುನಿಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ಸಂದರ್ಭ. ಆ ಋಷಿಯ ತೇವದ ವಸ್ತ್ರಗಳಿಂದ ಜಲಮಣಿಗಳು ದುಷ್ಟಬುದ್ಧಿಯ ಮೇಲೆ ಪ್ರೋಕ್ಷಣೆಯ ರೀತಿಯಲ್ಲಿ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ಆ ದುಷ್ಟಬುದ್ಧಿ ತನ್ನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಅವಕಾಶ ಅವನಿಗೆ ಸಿಕ್ತು. ಹಾಗಾಗಿ ಆ ಋಷಿವರ್ಯರಲ್ಲಿ ತಮ್ಮ ಎಲ್ಲ ಕಷ್ಟಗಳನ್ನು ಹೇಳ್ಕೊಳ್ತಾನೆ. ತಾನು ಮಾಡಿರುವಂತಹ ಕ್ರೂರವಾದ ಕೆಲಸಗಳನ್ನು ಕೂಡ ಹೇಳ್ಕೊಳ್ತಾನೆ. ಹಾಗಾಗಿನೇ ಮೋಕ್ಷವನ್ನ ಸಾಧನೆ ಮಾಡುವಂಥ ಒಂದು ದಾರಿಯನ್ನು ತೋರಿಸಿ ಕಷ್ಟಗಳನ್ನು ನಿವಾರಣೆ ಮಾಡಿ ಅಂತ ಹೇಳಿ ಋಷಿವರ್ಯರನ್ನ ಬೇಡಿಕೊಂಡಾಗ ಅವರು ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ಉಪವಾಸ ಮಾಡು, ವಿಷ್ಣುವನ್ನ ಆರಾಧನೆ ಮಾಡು, ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೋ, ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ
ದುಷ್ಟಬುದ್ಧಿ ಆ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಿ ದುಷ್ಕೃತ್ಯಗಳಿಂದ ಮುಕ್ತಿಯನ್ನ ಪಡೆದು ಗರುಡ ಪಕ್ಷಿಯ ಮೇಲೆ ಕುಳಿತು ವಿಷ್ಣು ಲೋಕಕ್ಕೆ ಕೊನೆಗೆ ಬಂದ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಜೀವನದಲ್ಲಿ ಬರುವಂತಹ ಕಷ್ಟಗಳು ಏನೇ ಇದ್ರೂ ಕೂಡ ಅದನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕು. ಹಾಗೆ ಈ ದಿನ ವಿಷ್ಣು ತತ್ವ ಇರುವಂತಹ ಭಗವಂತನನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ಕೆಂಪು ಬಣ್ಣದ ವಸ್ತ್ರಗಳಿಂದ ಅಲಂಕಾರ ಮಾಡಬೇಕು. ಕೆಂಪು ಹೂಗಳಿಂದ ಈ ದಿನ ಪೂಜೆಯನ್ನು ಮಾಡಬೇಕು. ಹಾಗೆ ಪೂಜಾ ಸಂದರ್ಭದಲ್ಲಿ ನೈವೇದ್ಯವನ್ನ ಸಮರ್ಪಣೆ ಮಾಡುವಂಥದ್ದು, ಹಾಗೆ ಈ ದಿನ ನಿಮ್ಮ ಕೈಲಾದ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು ಬಹಳ ವಿಶೇಷ ಫಲವನ್ನು ಕೊಡುತ್ತೆ. ಹಾಗಾಗಿ ಈ ದಿನ ಭಗವಂತನ ಸನಿಹದಲ್ಲೇ ಇದ್ದು ಉಪವಾಸವನ್ನ ಮಾಡ್ತಾ ಭಗವಂತನ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು, ಭಗವಂತನ ಮಹಿಮೆಗಳನ್ನು ಕೇಳುವಂತಹ ಒಂದು ವಿಚಾರವನ್ನು ಮಾತ್ರ ನೀವು ಗಮನಿಸಬೇಕು. ಇನ್ನು ಯಾವುದೇ ವಿಚಾರವಾಗ್ಲಿ, ಅನ್ಯರ ಮಾತುಕತೆಗಳಾಗ್ಲಿ ಈ ದಿನ ಇರಬಾರ್ದು. ಹಾಗೆ ಅಕ್ಕಿಯಿಂದ ಅನ್ನವನ್ನ ಮಾಡಿ ಈ ದಿನ ಉಪಯೋಗ ಮಾಡಬಾರ್ದು. ತಮಗೆ ಗೊತ್ತಿದೆ, ಯಾಕಾಗಿ ಏಕಾದಶಿಯ ದಿನ ಕೆಲವು ಪದಾರ್ಥಗಳನ್ನು ಮಾತ್ರ ಸ್ವೀಕರಿಸಬೇಕು, ಕೆಲವನ್ನ ವರ್ಜಿಸಬೇಕು ಅನ್ನುವಂಥ ವಿಚಾರಗಳು. ಹಾಗೆ ಈ ದಿನ ಮೋಹಿನಿ ಏಕಾದಶಿಯ ದಿನ ನಿಮ್ಮ ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡ್ರೆ ಅತ್ಯಂತ ಶೀಘ್ರ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ನಿಮಗೆ ಅದೃಷ್ಟವನ್ನು ಬದಲಾವಣೆ ಮಾಡಿಕೊಳ್ಬೇಕಾಗಿರುವಂತಹ ದಿನ. ಎಲ್ಲ ಅವಕಾಶಗಳಿದೆ. ಆದರೆ ಈ ದಿನದ ಏಕಾದಶಿಯ ವ್ರತವನ್ನು ಬಹಳ ನಿಷ್ಠೆಯಿಂದ, ಅಷ್ಟೇ ನಂಬಿಕೆಯಿಂದ ಆಚರಣೆ ಮಾಡಿ, ಉಪವಾಸ ಮಾಡಿ, ಸಾಧ್ಯ ಆದರೆ ನಿಟ್ಟು ಉಪವಾಸವನ್ನು ಮಾಡಿ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ವಿಶೇಷವಾಗಿ ಹಣಕಾಸಿನ ಲಾಭಗಳು ಉಂಟಾಗುತ್ತೆ. ಅದರಲ್ಲೂ ಈ ದಿನ ನಿಮ್ಮ ಆರೋಗ್ಯ ಸುಧಾರಣೆ ಆಗೋದ್ರಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ. ಆದರೆ ಈ ದಿನ 3ನೇಯವರ ಮಾತಿಗೆ ಕಿವಿ ಕೊಡಬೇಡಿ. ಅವರ ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ಪರಿಪಾಲನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ. ಹಾಗೆ ಏಕಾಏಕಿ ಯಾವುದೇ ತೀರ್ಮಾನಕ್ಕೆ ಬರುವಂಥದ್ದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಯಾವುದೇ ವಿಚಾರವನ್ನು ಈ ದಿನ ಲಘುವಾಗಿ ಪರಿಗಣಿಸಬೇಡಿ. ಕೆಲವೊಂದು ವಿಚಾರಗಳನ್ನು ನೀವು ಅನುಸರಣೆ ಮಾಡೋದ್ರಿಂದ, ಕೆಲವೊಂದು ಕಾರ್ಯಗಳನ್ನು ಮಾಡೋದ್ರಿಂದ ಮುಂದೆ ಭಾರಿ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ನಿಮಗೆ ಅನುಭವದ ಕೊರತೆ ಇದೆ. ಅದಕ್ಕಾಗಿ ತಜ್ಞರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಸೂಕ್ತ. ಇನ್ನು ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳೇನಾದರೂ ಇದ್ದರೆ, ಅದರಲ್ಲೂ ನಿಮ್ಮ ಕುಟುಂಬ ವರ್ಗದವರಿಂದಲೇ ಒಂದು ಜಾಯಿಂಟ್ ವೆಂಚರನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅಲ್ಲೂ ಕೂಡ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಡೆ ಕೂಡ ಈ ದಿನ ನೀವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಒಟ್ಟಾರೆ ಈ ದಿನ ನಿಮಗೆ ವಿಶ್ರಾಂತಿ ಇಲ್ಲದಂತಹ ದಿನ. ಕೆಲವು ಅಹಿತಕರ ಘಟನೆಗಳೇನಾದರೂ ಸಂಭವಿಸಿದರೆ ಮನಃಶಾಂತಿ ಕೆಡಿಸ್ಕೊಳ್ಬೇಡಿ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಈ ದಿನ ನೀವು ವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ಈ ದಿನ ಏಕಾದಶಿಯ ವ್ರತವನ್ನು ಅನುಸರಣೆ ಮಾಡಿ, ಈರುಳ್ಳಿ ಬೆಳ್ಳುಳ್ಳಿಯನ್ನು ವರ್ಜ್ಯ ಮಾಡುವಂಥದ್ದು, ಮದ್ಯಪಾನ, ಮಾಂಸಾಹಾರ ಇದನ್ನು ವರ್ಜ್ಯ ಮಾಡುವಂಥದ್ದು, ಹಾಗೆ ಅಕ್ಕಿಯಿಂದ ಮಾಡಿದಂಥ ಯಾವುದೇ ಪದಾರ್ಥಗಳನ್ನು, ಅದರಲ್ಲೂ ವಿಶೇಷವಾಗಿ ಅನ್ನವನ್ನು ತಿನ್ನದೆ ಉಪವಾಸ ವ್ರತವನ್ನು ಮಾಡಿ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆಯವ್ಯಯದ ಸರಿಯಾದ ನಿಯೋಜನೆಯ ಅವಶ್ಯಕತೆ ಇರೋದರಿಂದ ಈ ದಿನ ಮಹಾಲಕ್ಷ್ಮಿ ಆರಾಧನೆ ಬಹಳ ಮುಖ್ಯ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪ್ರೋತ್ಸಾಹದಾಯಕವಾಗಿರುವಂಥ ದಿನ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳಿಗೆ ತುಂಬ ಮೋಟಿವೇಟ್ ಆಗಿಬಿಡ್ತೀರಿ. ತುಂಬ ಆಸಕ್ತಿ ಇದೆ, ತುಂಬ ಕುತೂಹಲ ಇರುವಂಥ ದಿನ. ಹಾಗಾಗಿನೇ ಹೊಸ ಹೊಸ ಕಾರ್ಯಗಳತ್ತ ನಿಮ್ಮ ಚಿತ್ತ ಇರುತ್ತೆ. ಹಾಗೆ ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲೂ ಕೂಡ ತುಂಬ ಸೌಹಾರ್ದಯುತವಾಗಿ ಇರ್ತೀರಿ. ಹಾಗೆ ಈ ಕೆಲಸದ ಬಗ್ಗೆ ತುಂಬ ಆತುರ ಇರುವಂಥದ್ದು. ಹಾಗಾಗಿನೇ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆತುರವಾಗಿ ಮಾಡುವಂಥದ್ದು, ಹಾಗೆ ನಿಮ್ಮ ತೀರ್ಮಾನಗಳು ಕೂಡ ಬಹಳ ಅವಸರದಿಂದ ಇರುವಂಥ ಸಾಧ್ಯತೆಗಳಿರುತ್ತೆ. ಇದು ನಿಮಗೆ ಸ್ವಲ್ಪ ಎಡವಟ್ಟನ್ನು ತರುವಂಥದ್ದು, ಕೆಲವೊಮ್ಮೆ ನಷ್ಟಕ್ಕೆ ಕೂಡ ಉಂಟಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ಸೂಕ್ತವಾದಂಥ ಪ್ರತಿಫಲ ಸಿಕ್ಕಲ್ಲ. ಇದು ನಿಮಗೆ ಸ್ವಲ್ಪ ನಿರಾಸೆಯನ್ನು ತರಿಸ್ಬೋದು. ಇನ್ನು ಬಿಡುವಿಲ್ಲದ ಕಾರಣ ಮಾನಸಿಕ ಒತ್ತಡ ಕೂಡ ಹೆಚ್ಚಾಗುವಂಥದ್ದು ಇದೆ.
ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮನದಾಳದಂತೆ ಬದಲಾವಣೆಗಳು ಉಂಟಾಗುವಂಥ ದಿನ. ಹಾಗಾಗಿ ಪ್ರಯತ್ನಪೂರ್ವಕವಾಗಿ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಶುಭವನ್ನು ಲಾಭವನ್ನು ತರುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದಿದೆ. ಹಾಗಾಗಿ ಈ ದಿನ ಯಾವುದೇ ವ್ಯವಹಾರಗಳಿದ್ರೂ ಕೂಡ ತುಂಬ ಲೆಕ್ಕಾಚಾರದಲ್ಲೇ ಇರಿ. ಇನ್ನು ಹಿರಿಯರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ಮಾತಿನಂತೆ ಈ ದಿನ ನಡ್ಕೊಳ್ಬೇಕು. ಹಾಗೆ ನೀವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಅದು ಕುಟುಂಬಕ್ಕಾಗಿ ಇದೆ, ಕುಟುಂಬದ ಪರವಾಗಿದೆ ಅನ್ನುವಂಥದ್ದನ್ನು ತೋರಿಸ್ಬೇಕಾಗತ್ತೆ. ಹಾಗಾಗಿನೇ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಹೋರಾಟದ ರೂಪದಲ್ಲೇ ನಿಮ್ಮ ಜೀವನ ಕ್ರಮವನ್ನು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ಹಾಗೆ ಈ ದಿನ ದೊಡ್ಡವರು ಚಿಕ್ಕವರು ಅನ್ನುವಂಥ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರ ಶುಶ್ರೂಷೆಯನ್ನು ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯ. ಇದು ಮಾನಸಿಕ ನೆಮ್ಮದಿಗೆ ಕಾರಣವಾಗುವಂಥದ್ದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಆದರೆ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಸ್ವಲ್ಪ ನಿಗಾ ಇಡಬೇಕು ಈ ದಿನ. ಏಕೆಂದರೆ ಹಣದ ನಷ್ಟ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಹಾಗೆ ಈ ದಿನ ಪ್ರಮುಖವಾದ ವಿಷಯಗಳನ್ನೇ ಮರೆತು ಕೆಲಸಕ್ಕೆ ಬಾರದ ವಿಚಾರಗಳಲ್ಲಿ ಹೆಚ್ಚು ಮಗ್ನರಾಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಕುಟುಂಬಸ್ಥರ ಮೂದಲಿಕೆಗೆ ಪಾತ್ರವಾಗುವಂಥದ್ದು. ಹಾಗೆ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕೂಡ ಕೆಲವರು ಅಪವ್ಯಯ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಎಲ್ಲ ಪ್ರಯತ್ನಗಳು ಕೂಡ ಈ ದಿನ ಅರ್ಧಂಬರ್ಧಕ್ಕೆ ನಿಲ್ಲುವಂಥದ್ದು. ಏಕೆಂದರೆ ನಿಮಗೆ ಆರಂಭದಲ್ಲಿ ಇದ್ದಂತಹ ಒಂದು ಆಸಕ್ತಿ ಆ ಕೆಲಸಗಳನ್ನು ಪೂರ್ಣ ಮಾಡುವಂಥ ಸಂದರ್ಭದಲ್ಲಿ ಇರಲ್ಲ. ಆರಂಭ ಶೂರತ್ವ ಬಹಳ ವಿಶೇಷವಾಗಿ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಈ ದಿನ ಭಗವಂತನ ಅನುಗ್ರಹದೊಂದಿಗೆ ಆರಂಭ ಮಾಡಿ. ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡೇ ನಿಮ್ಮ ಕೆಲಸವನ್ನಾಗಲಿ ಪ್ರಯಾಣವನ್ನಾಗಲಿ ಮುಂದುವರಿಸಬೇಕಾಗತ್ತೆ. ದೈವಹೀನಂ ಕಾರ್ಯಂ ಸುಸಾಧಮಪಿ ದುಸ್ಸಾಧ್ಯಂ ಭವತಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಅಂದರೆ ಯಾವುದೇ ಒಂದು ಕೆಲಸ ಅದು ನೋಡಲಿಕ್ಕೆ ಬಹಳ ಚಿಕ್ಕದಾಗಿ ಕಾಣಿಸ್ಬೋದು. ಈ ಕೆಲಸವನ್ನು ನಾನು ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಇರ್ಬೋದು. ಆದರೆ ದೈವಾನುಕೂಲ ಇಲ್ಲದೆ ಇದ್ದರೆ ಆ ಕೆಲಸಗಳು ನಡೆಯಲ್ಲ, ಕೆಲಸಗಳು ದುಸ್ಸಾಧ್ಯವಾಗಿ ಬಿಡುತ್ತೆ. ಹಾಗಾಗಿನೇ ಕೆಲವೊಂದು ಅರ್ಧಂಬರ್ಧ ಆಗುವಂತಹ ಕೆಲಸ ಕಾರ್ಯಗಳೇನಿದೆ ಇದನ್ನು ಬಹಳ ವಿಶೇಷ ಮುತುವರ್ಜಿಯಿಂದ ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಪಂಚಮಾಧಿಪತಿಯಾದಂಥ ಶುಕ್ರ ಶುಭ ಫಲವನ್ನು ನೀಡ್ತಾನೆ. ಅದರಲ್ಲೂ ಈ ಶುಕ್ರನ ರಾಶಿ ಬದಲಾವಣೆ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಕಾರ್ಯೋನ್ಮುಖರಾಗುವಂತೆ ಮಾಡುತ್ತೆ. ಹಣ ಸಂಪಾದನೆಗೆ ಈ ದಿನ ಆಸಕ್ತಿ ಇರುತ್ತೆ. ಒಂದಲ್ಲ ಎರಡು ಮೂಲಗಳಿಂದ ಹಣ ಬಂದರೂ ಮೂರನೆಯ ಮೂಲ ಎಲ್ಲಿದೆ ಅನ್ನೋಂಥ ಹುಡುಕಾಟದಲ್ಲಿ ಈ ದಿನ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವಂಥ ಘಟನೆಗಳು ಕೂಡ ನಡೆಯುತ್ತೆ. ಒಟ್ಟಾರೆ ಈ ದಿನ ತುಂಬ ಅನುಕೂಲ ಇದೆ, ಧನಾತ್ಮಕ ದೃಷ್ಟಿಕೋನ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭವಾಗುವಂತಹ ದಿನ, ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥ ದಿನ. ಏಕೆಂದರೆ ಪರಿಸ್ಥಿತಿಗೆ ಅನುಗುಣವಾಗಿ ವರ್ತಿಸುವ ಕಾರಣ ವಿವಾದಗಳು ಇರಲ್ಲ. ಹಾಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಬಂದರೂ ಅದನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸ್ಕೊಳ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದು ದೇವರಿಚ್ಛೆಯಂತೆ ಆಗುವಂಥದ್ದು. ಹಾಗಾಗಿ ಇಲ್ಲಿ ಆಡುವುದು ಮಾಡೋದು ನಮ್ಮಿಚ್ಛೆ, ಆದರೆ ಅದಕ್ಕೆ ಸರಿಯಾದ ಫಲಿತಾಂಶವನ್ನು ತಂದು ಕೊಡುವಂಥವನು ಭಗವಂತ. ಇದು ಭಗವಂತನ ಇಚ್ಛೆ. ಹಾಗೆ ಈ ದಿನ ಯಾವುದೇ ಕಾರ್ಯವನ್ನು ವಹಿಸಿಕೊಳ್ಳೋ ಮೊದಲು ಅದರ ಆಳ ಅರಿವು ನಿಮಗೆ ಇರಬೇಕಾಗತ್ತೆ. ಹಾಗಾಗಿ ಆ ಕೆಲಸವನ್ನು ಮೇಲ್ನೋಟಕ್ಕೆ ನೋಡಿ ಒಪ್ಪಿಕೊಳ್ಳುವಂಥದ್ದಲ್ಲ, ಅದರ ಸಾಧಕ ಬಾಧಕಗಳನ್ನು ಕೂಡ ನೀವು ತೀರ್ಮಾನ ಮಾಡೋಕ್ಕೆ ಒಂದು ಅವಶ್ಯವಾದಂತಹ ಯೋಚನಾ ಶಕ್ತಿಯನ್ನು ಪಡ್ಕೊಂಡಿರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಅಪರಿಚಿತ ವ್ಯಕ್ತಿಗಳನ್ನು ನಂಬಬೇಡಿ. ಆದಷ್ಟು ಅವರನ್ನು ದೂರ ಇಡುವಂಥದ್ದು ತುಂಬ ಉತ್ತಮ. ಇನ್ನು ಹೊಸ ವ್ಯಾಪಾರ ವ್ಯವಹಾರಗಳನ್ನು ತುಂಬ ಆತ್ಮವಿಶ್ವಾಸದಿಂದ ಆರಂಭ ಮಾಡುವಂಥ ಸಮಯ ಕೂಡ. ಹಾಗಾಗಿ
ಆದಾಯದ ವಿಚಾರದಲ್ಲಿ ನಿಮಗೆ ಅದೃಷ್ಟ ಇದೆ, ಲಾಭ ಕೂಡ ಇದೆ. ಇನ್ನು ಈ ದಿನ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು, ನಿಮ್ಮ ಹಠದ ಸ್ವಭಾವಕ್ಕೆ ಸ್ವಲ್ಪ ಬೇಸರಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ನೆರೆಹೊರೆಯವರಲ್ಲಿ ಈ ದಿನ ಸಂತೋಷದಿಂದ ನೀವು ಇರಬೇಕಾಗತ್ತೆ. ಜೊತೆಗೆ ಈ ದಿನ ಹಿರಿಯರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಇದು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಮುಖವಾದಂತಹ ಅಂಶ. ಇನ್ನು ಸ್ಥಿರಾಸ್ತಿ ವ್ಯವಹಾರಗಳಿಂದ ಈ ದಿನ ನಿಮಗೆ ಉತ್ತಮವಾದಂಥ ಲಾಭ ಇದೆ. ಆ ರೀತಿಯ ಸಂಕಲ್ಪಗಳೇನಾದರೂ ಇದ್ದರೆ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ದ್ವಿತೀಯದಲ್ಲಿ ಈ ದಿನ ಚಂದ್ರ ಇರ್ತಾನೆ. ಇದು ಧನಸ್ಥಾನ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಎಷ್ಟೇ ಮುಂಜಾಗ್ರತೆ ಇದ್ದರೂ ಕೂಡ ಎಲ್ಲ ಒಂದು ಕಡೆ ನಷ್ಟದ ಒಂದು ಬಾಪ್ತಿಗೆ ಒಳಪಡುವಂಥದ್ದು. ಹಾಗಾಗಿ ನಿಮ್ಮ ಖರೀದಿಯಲ್ಲಾಗಲಿ, ನಿಮ್ಮ ಯಾವುದೇ ಒಂದು ರೀತಿಯಲ್ಲಿ ಹಣಕಾಸಿನ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಾಗಲಿ ಸ್ವಲ್ಪ ನಷ್ಟ ಜಾಸ್ತಿ ಕಾಣಿಸುತ್ತೆ. ಹಾಗೆ ಈ ದಿನ ನಿಮಗೆ ಲಗ್ನಾಧಿಪತಿಯಾದಂಥ ರವಿ ಮಿಶ್ರ ಫಲದಾಯಕನಾಗಿರ್ತಾನೆ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಉತ್ಪತ್ತಿಯಾಗುವಂಥದ್ದು. ಏಕೆಂದರೆ ನಿಮ್ಮ ಒಂದು ಅಭಿಪ್ರಾಯ ನೇರವಾಗಿದ್ದರೆ ಕೆಲವರದ್ದು ಆ ನೇರ ಅಭಿಪ್ರಾಯವನ್ನು ಒಪ್ಪಲ್ಲ. ಹಾಗಾಗಿನೇ ಭಿನ್ನಾಭಿಪ್ರಾಯಗಳಿಂದ ದೂರ ಆಗಿ ಆ ಕೆಲಸವನ್ನು ಕೂಡ ದಿಕ್ಕು ತಪ್ಪಿಸುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಸಂಪೂರ್ಣವಾದಂಥ ಬೆಂಬಲ ಕೊಡ್ತಾರೆ ಅಂಥವರ ಜೊತೆಯಲ್ಲಿ ಮಾತ್ರ ಕೆಲಸ ಕಾರ್ಯಗಳ ಬಗ್ಗೆ ನೀವು ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಮೌನವಾಗಿರುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಹಳ ತ್ವರಿತವಾಗಿ ನೀವು ಆರಂಭ ಮಾಡಬೇಕು. ಬಹಳಷ್ಟು ನಿಧಾನ ಮಾಡಬಾರ್ದು. ಇದರಿಂದ ಫಲಿತಾಂಶಗಳು ಕೂಡ ವ್ಯತ್ಯಯ ಆಗುವಂಥದ್ದು ಇದೆ. ಅದಕ್ಕಾಗಿಯೇ ಕ್ಷಣಂ ಪ್ರತಿ ಕಾಲ ವಿಕ್ಷೇಪಂ ನ ಕುರ್ಯಾತ್ ಸರ್ವಕೃತ್ಯೇಷು ಅಂತ ಹೇಳುವಂಥದ್ದು. ಅಂದರೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಒಂದು ಕ್ಷಣವೂ ವಿಳಂಬ ಮಾಡಬಾರ್ದು. ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನೀವು ಎಷ್ಟು ವಿಳಂಬ ಮಾಡ್ತೀರೋ ಅಷ್ಟು ನಿಮಗೆ ತೊಂದರೆಗಳು ಉಂಟಾಗ್ಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಅನುಕೂಲಕರವಾದಂಥ ಸಮಯವನ್ನು ನೋಡಿಕೊಳ್ಳಿ. ಅದರಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಹಾಗೆ ಈ ದಿನ ಕೆಲವರು ಸವಿ ಮಾತನ್ನಾಡುವಂಥವು ಇದ್ದಾರೆ. ಅವರು ಕಾರ್ಯ ಸಾಧನೆಗೆ ಬರುವಂಥವರು, ಅವರ ಬಗ್ಗೆ ಒಂದು ಕಣ್ಣಿರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾಗಿರುವಂಥ ಸಂತೋಷದ ದಿನ. ಏಕೆಂದರೆ ನಿಮ್ಮ ಲಾಭಾಧಿಪತಿಯಾದಂಥ ಚಂದ್ರ ನಿಮಗೆ ಉತ್ತಮ ಫಲಗಳನ್ನು ನೀಡುವಂಥವನು. ಹಾಗೆ ಈ ದಿನದಲ್ಲಿ ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಮನಸ್ಸಿಗೆ ಸಂಪೂರ್ಣವಾದಂತಹ ಆತ್ಮವಿಶ್ವಾಸ ಇರುತ್ತೆ. ಸಂಪೂರ್ಣ ತೃಪ್ತಿ ಕೂಡ ಇರುವಂಥ ದಿನ. ಏಕೆಂದರೆ ಕೆಲಸ ಕಾರ್ಯಗಳು ನಿಮ್ಮ ಇಚ್ಛೆಯಂತೆ ನಡೆಯುವಂಥದ್ದು. ಹಾಗಾಗಿ ಯಾವುದೇ ಫಲಿತಾಂಶಗಳು ಬಂದರೂ ಕೂಡ ಅದು ನಿಮಗೆ ಒಂದು ರೀತಿಯಲ್ಲಿ ಒಳಿತನ್ನು ತರುವಂಥದ್ದಾಗತ್ತೆ. ಹಾಗೆ ಈ ದಿನ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದರಿಂದ ಕಾರ್ಯ ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಇದೆ. ಹಾಗೆ ಇದರ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಒಂದೇ ನಿಮ್ಮ ಮುಂದಿರುವಂಥ ಪ್ರಶ್ನೆ. ಹಾಗೆ ಈ ದಿನ ಕೆಲವು ಗೆಳೆಯರ ಸಹಕಾರ ಸಹಾಯಗಳು ಕೂಡ ನಿಮಗೆ ತುಂಬ ಸಂತೋಷವನ್ನು ತರಿಸುವಂಥದ್ದು. ಅದರಲ್ಲೂ ಕಷ್ಟ ಕಾಲದಲ್ಲಿ ಅವರ ಸಹಾಯ ನಿಮಗೆ ನೆನಪಿನಲ್ಲಿ ಉಳಿಯುವಂಥದ್ದಾಗತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ವ್ಯವಹಾರಗಳಿಂದ ಉತ್ತಮ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ಯಾವುದೇ ತೀರ್ಮಾನಗಳು ಕೂಡ ನಿಮಗೆ ಅನುಕೂಲವನ್ನೇ ತರುತ್ತೆ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಆತಂಕ ಇರಬಹುದು. ಅದರಲ್ಲೂ ಕುಟುಂಬಸ್ಥರ ಆರೋಗ್ಯದ ವಿಚಾರ ನಿಮ್ಮನ್ನು ವಿಚಲಿತರನ್ನಾಗಿ ಮಾಡ್ಬೋದು. ಕೆಲವು ಕೆಲಸ ಕಾರ್ಯಗಳನ್ನು ಬಿಟ್ಟು ಆರೋಗ್ಯದ ಕಡೆನೇ ನೀವು ಗಮನವನ್ನು ಕೊಡಬೇಕು ಅನ್ನುವಂಥ ವಿಚಾರಗಳು ಕೂಡ ಬರ್ಬೋದು. ಆದರೂ ಕೂಡ ಸಮಯದ ಪರಿಪಾಲನೆ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನೀವು ಪಟ್ಟಂತಹ ಶ್ರಮ
ಹೆಚ್ಚಿನ ಜವಾಬ್ದಾರಿಯನ್ನು ನಿಮಗೆ ತರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಿಂದ ನಿಮ್ಮ ಹೆಸರು ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು. ಜೊತೆಗೆ ಈ ದಿನ ಭಾಗ್ಯಾಧಿಪತಿಯಾದಂಥ ಶುಕ್ರ ನಿಮಗೆ ಶುಭ ಫಲವನ್ನು ನೀಡುವಂಥವನು. ಅದರಲ್ಲೂ ಈ ಶುಕ್ರನ ಸ್ಥಾನ ಬದಲಾವಣೆ ನಿಮಗೆ ಉತ್ತಮವಾದಂತಹ ಲಾಭವನ್ನು ತರುತ್ತೆ. ವ್ಯಾಪಾರ ವ್ಯವಹಾರಗಳು ಈ ದಿನ ಸಂತೃಪ್ತಿಯನ್ನು ತರುವಂಥದ್ದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ಗ್ರಹಗತಿಗಳು ಈ ದಿನ ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಅದರಲ್ಲೂ ನಿಮ್ಮ ಉದ್ಯೋಗಾಧಿಪತಿಯಾದಂತಹ ಚಂದ್ರ ನಿಮಗೆ ಮಿಶ್ರ ಫಲಗಳನ್ನು ನೀಡುವಂಥವನು. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇದೆ, ಆದರೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆಗಳು ಕೂಡ ಉಂಟಾಗುವಂಥದ್ದು ಇದೆ. ಏಕೆಂದರೆ ಕೆಲಸಗಳು ಆರಂಭ ಆದಮೇಲೆ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಅನುಮಾನದ ರೀತಿಯಲ್ಲಿ ಕೆಲಸಗಳನ್ನು ನಿಲ್ಲಿಸ್ಬಿಡ್ತೀರಿ. ಕಾರ್ಯಾಂತರೇ ದೀರ್ಘ ಸೂತ್ರತ ನ ಕರ್ತವ್ಯ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಏಕೆಂದರೆ ಕಾರ್ಯವನ್ನು ಆರಂಭ ಮಾಡಿದ ಮೇಲೆ ಅದನ್ನು ಹಿಂದೆ ತಿರುಗಿ ನೋಡಬಾರ್ದು, ಮುಂದುವರಿಸ್ಕೊಂಡೇ ಹೋಗಬೇಕು. ಆಗ ಮಾತ್ರ ಯಶಸ್ಸು ಸಿಕ್ಕುವಂಥದ್ದು. ಹಾಗಾಗಿ ಕೆಲವೊಂದು ಖರ್ಚುಗಳನ್ನು ಅಂದಾಜು ಮಾಡಿರಲ್ಲ, ಕೆಲವೊಂದು ವ್ಯಕ್ತಿಗಳೆಲ್ಲ ಆಗುವಂಥ ಅಡಚಣೆಗಳನ್ನು ನೀವು ಲೆಕ್ಕಾಚಾರ ಮಾಡಿರಲ್ಲ. ಇದರಿಂದ ನಿಮಗೆ ಕೆಲಸದಲ್ಲಿರುವಂಥ ಸ್ಫೂರ್ತಿ ಮಧ್ಯದಲ್ಲೇ ನಿಂತು ಹೋಗುತ್ತೆ. ಇನ್ನು ಕೆಲಸ ನಷ್ಟ ಆಗುವಂಥದ್ದು, ಕೆಲವರ ಅಪಹಾಸ್ಯಕ್ಕೆ ಗುರಿಯಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಈ ಒಂದು ಕೆಲಸ ಕಾರ್ಯದ ವಿಚಾರವಾಗಿ ನಿಮ್ಮ ಶತ್ರುಗಳಿಗೆ ತಿಳಿಯುವ ಮೊದಲೇ ನೀವು ಎಚ್ಚೆತ್ತುಕೊಳ್ಬೇಕು ಅಥವಾ ಕೆಲಸಗಳನ್ನು ಮುಗಿಸ್ಬಿಡಬೇಕು. ಹಾಗಾಗಿ ಈ ದಿನ ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ಬಹಳ ಉತ್ತಮ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ಎಲ್ಲರೂ ಒಪ್ಪಬೇಕು ಅನ್ನುವಂಥ ಒಂದು ಧೋರಣೆ ಇದೆ. ಇದು ಅಷ್ಟೊಂದು ಸರಿಯಲ್ಲ. ಏಕೆ ಅಂತ ಹೇಳಿದ್ರೆ ಕೆಲವರಿಗೆ ನಿಮ್ಮ ಅಭಿಪ್ರಾಯಗಳಲ್ಲಿ ಭೇದಗಳು ಕಾಣಿಸುವಂಥದ್ದು ಇದೆ. ಇದು ವೃಥ ಮನಸ್ತಾಪಕ್ಕೆ ಕಾರಣವಾಗಿಬಿಡುತ್ತೆ. ಇನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ನಿಮ್ಮ ಅಭ್ಯಾಸಕ್ಕೆ ಹೆಚ್ಚಿನ ಸಮಯವನ್ನು ನೀವು ಈ ದಿನ ತೆಗೆದುಕೊಳ್ಬಹುದು. ಸಮಯದ ಅಭಾವ ಇಲ್ಲ, ಆದರೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಏಕಾಗ್ರತೆ ಇರಲಿ, ಕಾನ್ಸಂಟ್ರೇಷನ್ ಇರಲಿ, ಅದ್ಭುತವಾದಂಥ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥ ಒಂದು ವಿಶೇಷ ಪ್ರಯತ್ನದಲ್ಲಿ ಇರ್ತೀರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ. ಹಾಗೆ ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಈ ದಿನ ಅತೀವವಾದಂಥ ನಂಬಿಕೆ ಇದೆ. ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಿಮಗೆ ವಿಶ್ವಾಸ ಕೂಡ ಇದೆ. ಹಾಗೆ ಭಾಗ್ಯಾಧಿಪತನಾದಂತಹ ಚಂದ್ರ ನಿಮಗೆ ಈ ದಿನ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಂದು ಭಾಗ್ಯೋದಯವನ್ನು ಕರುಣಿಸ್ತಾನೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೂ ಕೂಡ ಈ ದಿನ ಒಳ್ಳೆಯ ಮಾರ್ಗದರ್ಶನ ಇದೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು, ಕಾರ್ಯಭಾರದ ಒತ್ತಡ ಉಂಟಾಗುವಂಥದ್ದು ಇದೆ. ಆದರೆ ಅದನ್ನು ಸಮರ್ಥವಾಗಿ ಎದುರಿಸ್ತೀರಿ. ಇನ್ನು ಯಾವುದೇ ಕೆಲಸ ಕಾರ್ಯಗಳು ಬಂದರೂ ಕೂಡ ಅದರಲ್ಲಿ ಯಾವುದೇ ಒಂದು ದೋಷವನ್ನು ಹುಡುಕಲಿಕ್ಕೆ ಹೋಗಬೇಡಿ. ಕೆಲಸಗಳನ್ನು ಬಹಳ ನಿಷ್ಠೆಯಿಂದ ಮುತುವರ್ಜಿಯಿಂದ ಮಾಡುವಂಥ ಒಂದು ಸಾಮರ್ಥ್ಯ ಇದೆ, ಅದನ್ನು ಮಾತ್ರ ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಸ್ನೇಹಿತರ ಸಹಕಾರದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಆಗುವಂತಹ ಕೆಲವು ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ತೀರಿ. ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನು ನಿಮ್ಮ ಸ್ನೇಹಿತರು ಈ ದಿನ ನಿಮಗೆ ತಿಳಿಸುವಂಥದ್ದು. ಆದರೆ ಈ ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಿರುವಂಥವ್ರಿಗೆ ಸ್ವಲ್ಪ ಆತಂಕದ ಛಾಯೆ ಇರುವಂಥದ್ದು, ಎಲ್ಲೋ ಒಂದು ಕಡೆ ಭಯ ನಿಮ್ಮನ್ನು ಕಾಡ್ತಾ ಇರುತ್ತೆ. ಆದರೆ ಆತ್ಮವಿಶ್ವಾಸದಿಂದ ಬಂದಿರುವಂಥ ತೊಂದರೆಗಳನ್ನು ಎದುರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳು ಇದೆ. ಹಾಗೆ ಈ ಭೂಮಿಯನ್ನು ನಂಬಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ಕೃಷಿ ಇರ್ಬೋದು, ಪಶುಪಾಲನೆ ಇರ್ಬೋದು, ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರು ಅಥವಾ ನಿಮ್ಮದೇ ಮನೆಯನ್ನು ಜಮೀನನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರಿಗೆ ಈ ದಿನ ಉತ್ತಮ ಅವಕಾಶಗಳಿರುವಂಥ ದಿನ. ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಲಾಭಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ನಿಮ್ಮಲ್ಲಿರುವಂಥ ಉತ್ತಮ ನೀತಿ ನಿಯಮಗಳೇನಿದೆ, ಶಿಸ್ತು ಏನಿದೆ, ಅದನ್ನು ಮುಂದುವರಿಸ್ತಾ ಹೋಗಿ ಹೆಚ್ಚಿನ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಗೃಹಿಣಿಯರಿಗೆ ಮನೆಯಲ್ಲಿ ಸ್ವಲ್ಪ
ಪರದಾಡುವಂಥ ಪರಿಸ್ಥಿತಿಗಳು ಬರ್ಬೋದು, ಎಲ್ಲೋ ಒಂದು ಕಡೆ ಒತ್ತಡ ಬರ್ಬೋದು. ಅದಕ್ಕಾಗಿ ಈ ದಿನ ಮನಸ್ಸನ್ನು ಸಮಸ್ಥಿತಿಯಲ್ಲೇ ಇಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮಾಧಿಪತಿಯಾದಂತಹ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ, 10ನೇ ಮನೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಶುಭ ಫಲಗಳನ್ನು ಕಾಣುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣುವಂಥ ಎಲ್ಲ ಸೂಚನೆಗಳು ಕೂಡ ಇದೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಗುರು ಹಿರಿಯರ ಒಂದು ಮಾರ್ಗದರ್ಶನ ಬಹಳ ಚೆನ್ನಾಗಿದೆ. ಅದರಲ್ಲೂ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಬಹಳ ಅನುಕೂಲಕರವಾದಂತಹ ಸಂದರ್ಭಗಳಿದೆ. ಆದರೆ ನಿಮ್ಮ ಸಹೋದ್ಯೋಗಿಗಳು, ಸಹಪಾಠಿಗಳು ಇವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವರು ಕೂಡ ಸ್ವಲ್ಪ ಅಸ್ತೆ ವಹಿಸುವಂಥದ್ದು, ಇದು ಅವರ ಒಂದು ಹೊಟ್ಟೆ ಊರಿಗೆ ಕಾರಣವಾಗುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಬಿಡುತ್ತೆ. ಹಾಗಾಗಿನೇ ಒಂದು ಕೀಳರಿಮೆ ಇರುವಂಥ ಈ ಸ್ನೇಹಿತರ ಜೊತೆಯಿಂದ ಸ್ವಲ್ಪ ದೂರ ಉಳಿಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಅಲ್ಪ ಯಶಸ್ಸಿನಿಂದ ಮೈ ಮರಿಬೇಡಿ. ಏಕೆಂದರೆ ನೀವು ಸಾಧನೆ ಮಾಡಬೇಕಾಗಿರುವಂಥದ್ದು ಬೇಕಾದಷ್ಟು ಇದೆ. ಆದರೆ ಈ ಮನೆ ವಾರ್ತೆಯ ಬಗ್ಗೆ ಈ ದಿನ ವಿಶೇಷ ಆಸಕ್ತಿಯನ್ನು ಹೊಂದಿರುವಂಥದ್ದು. ಹಾಗಾಗಿ 3ನೇಯವರ ವಿಚಾರಕ್ಕೂ ಕೂಡ ಈ ದಿನ ಮೂಗು ತೂರಿಸ್ತೀರಿ, ಇದು ಸಮಯವನ್ನು ವ್ಯರ್ಥ ಮಾಡುತ್ತೆ. ಹಾಗೆ ಈ ದಿನ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ಒಂದು ವಿಚಾರವನ್ನು ಕೈಗೆತ್ತಿಕೊಳ್ಳುವಂಥದ್ದು, ಒಂದು ಕೆಲಸವನ್ನು ಪೂರ್ಣಗೊಳಿಸುವಂಥ ಒಂದು ಹಠದ ಸ್ವಭಾವ ಇದೆ. ಇದು ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಲಾಭವನ್ನು ತರುತ್ತೆ. ಜೊತೆಗೆ ಈ ದಿನ ದೂರದ ಪ್ರಯಾಣ ಸಾಧ್ಯತೆ ಕೂಡ ಇದೆ. ಪ್ರಯಾಣ ನಿಮಗೆ ಶುಭವನ್ನು ತರುತ್ತೆ. ಹಾಗೆ ನಿಮ್ಮ ಒಂದು ಪ್ರವಾಸ ಸಂತೋಷವನ್ನು ತರುತ್ತೆ, ತೃಪ್ತಿಯನ್ನು ತರುತ್ತೆ. ಜೊತೆಗೆ ಈ ಖರ್ಚು ವೆಚ್ಚಗಳನ್ನು ಕೂಡ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಹೇಗೆ, ಅದಕ್ಕೆ ಒಂದು ಬದಲಿ ವ್ಯವಸ್ಥೆ ಹೇಗೆ ಅನ್ನುವಂಥ ವಿಚಾರಗಳು ಕೂಡ ಈ ದಿನ ನಿಮಗೆ ಗೊತ್ತಾಗುತ್ತೆ. ಒಟ್ಟಾರೆ ನಿಮಗೆ ಈ ದಿನ ನಿಮ್ಮ ಅನುಭವ ವಿಸ್ತರಣೆಯಾಗುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಾಕಷ್ಟು ಹೆಸರನ್ನು ಗಳಿಸ್ಕೊಳ್ಳಿಕ್ಕೆ ಅವಕಾಶಗಳಿರುವಂಥ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಒಂದು ಕಾರ್ಯವೈಖರಿ, ಹಾಗೆ ನಿಮ್ಮ ತೀರ್ಮಾನಗಳು, ನಿಮ್ಮ ಮಾತು ಎಲ್ಲವೂ ಕೂಡ ಬೇರೆಯವರನ್ನು ತುಂಬ ಆಕರ್ಷಣೆಗೆ ಒಳಪಟ್ಟಿಸಿದೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಅತಿಯಾದ ಜಾಗ್ರತೆ ತುಂಬ ಅಗತ್ಯತೆ ಇದೆ. ಎಲ್ಲೂ ಕೂಡ ಯಾಮಾರಬೇಡಿ, ಓವರ್ ಕಾನ್ಫಿಡೆನ್ಸನ್ನು ಇಟ್ಕೊಳ್ಬೇಡಿ. ಏಕೆಂದರೆ ಕೆಲವು ಕೆಲಸ ಕಾರ್ಯಗಳಿಂದ ಸ್ವಲ್ಪ ಹಣಕಾಸಿನ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಈ ದಿನದಲ್ಲಿ ನೀವು ಮಾಡಿರುವಂತಹ ಕೆಲವು ಎಡವಟ್ಟಿನ ಕೆಲಸಗಳಿಂದ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ 4 ಜನರಿಗೆ ಅನುಕೂಲಕರವಾಗುವಂಥ ಕೆಲಸಗಳನ್ನು ಮಾತ್ರ ಈ ದಿನ ಆಲೋಚನೆ ಮಾಡಿ. ಅದರಲ್ಲೂ ತುಂಬ ಪಾಸಿಟಿವ್ ಆಗಿರಬೇಕು. ಏಕೆಂದರೆ ಈ ದಿನ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ತುಂಬ ಬರುತ್ತೆ. ಇದರಿಂದ ನಿಮ್ಮ ಗುರಿಯನ್ನು ಸಾಧನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ದಿಕ್ಕು ತಪ್ಪುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಮಾಡುವಂಥ ತೀರ್ಮಾನ ಒಂದು, ಮಾಡುವಂಥ ಕೆಲಸಗಳೇ ಇನ್ನೊಂದು, ಒಂದಕ್ಕೊಂದು ಸಂಬಂಧ ಇಲ್ಲ, ಸಹ ಸಂಬಂಧ ಇಲ್ಲ. ಇದರಿಂದಲೇ ಕೆಲವರು ನಿಮ್ಮನ್ನು ಹಾಗೆ ನಿಮ್ಮ ಕಾರ್ಯವೈಖರಿಯನ್ನು ಕಂಡು ನಗುವಂಥದ್ದು ಇದೆ. ಅಂದರೆ ನಗೆಪಾಟಲಿಗೆ ಗುರಿಯಾಗುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಒಂದು ಮಾತುಕತೆ ನಡೆಯುವಂಥದ್ದು, ಇದರಲ್ಲಿ ನಿಮಗೆ ಅಸಮಾಧಾನ ಸೂಚಿಸುವಂಥ ಕೆಲವು ಸನ್ನಿವೇಶಗಳು ಕೂಡ ಬರುತ್ತೆ. ಹಾಗೆ ಆತ್ಮೀಯರೊಬ್ಬರಿಂದ ಈ ದಿನ ಹಣದ ಸಹಾಯವನ್ನು ಕೇಳುವಂಥದ್ದು ಇರುತ್ತೆ. ಆದರೆ ಸಾಲ ಮಾಡೋದರಿಂದ ಈ ದಿನ ನಿಮ್ಮ ಘನತೆ ಗೌರವಗಳು ಕಮ್ಮಿ ಆಗುವಂಥದ್ದು, ಹಾಗೆ ಈ ಸಾಲದ ಸಮಸ್ಯೆಯಿಂದ ಮುಂದೆ ಬಳಲುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ಈ ದಿನ ಸಾಲವನ್ನು ತರುವಂಥದ್ದಾಗಲಿ ಸಾಲವನ್ನು ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಡಿ, ತಟಸ್ಥವಾಗಿದ್ಬಿಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ.
ಅದರಲ್ಲೂ ನಿಮ್ಮ ಲಾಭಾಧಿಪತಿಯಾದಂತಹ ಗುರು ನಿಮಗೆ ಮಾರ್ಗದರ್ಶನದ ಕೊರತೆಯನ್ನು ತರ್ತಾ ಇದ್ದಾನೆ. ಅಂದರೆ ಕೆಲವರು ಅನುಭವಸ್ಥರು ಹೇಳುವಂಥ ಮಾತುಗಳನ್ನು ಕೇಳಲ್ಲ, ಏನೋ ನೀವೇ ಸ್ವತಂತ್ರವಾಗಿ ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಮಿತ್ರರು ಕೂಡ ಶತ್ರುಗಳಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಮಾತಿನ ವರಸೆ ಕೆಲವರನ್ನು ದೂರ ಮಾಡಿಬಿಡುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮಗೆ ಕೆಲವೊಂದು ಘಟನೆಗಳಿಗೆ ನೀವು ಸಾಕ್ಷಿಯಾಗುವಂಥದ್ದು, ಅದು ನಿಮಗೆ ಸ್ವಲ್ಪ ಬೇಸರವನ್ನು, ದುಃಖವನ್ನು ತರಿಸುವಂಥ ಘಟನೆಗಳು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀವು ಆ ಒಂದು ಕೆಟ್ಟ ಕೆಲಸದಿಂದ ಆಗಲಿ ಅಥವಾ ನಿಮ್ಮ ಮನಸ್ಸಿಗೆ ಆಘಾತವನ್ನು ತರುವಂತಹ ಕೆಲಸದಿಂದಲಾಗಲಿ ಹೊರಬರಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ನಿಮ್ಮ ಪಾತ್ರವೂ ಕೂಡ ಇದೆ, ಪರೋಕ್ಷವಾಗಿ ಅದಕ್ಕೆ ನಿಮ್ಮ ಬೆಂಬಲವೂ ಕೂಡ ಇರುವಂಥದ್ದು. ಇಂಥ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಈ ದಿನ ನೀವು ಇರಬೇಕಾಗತ್ತೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಅದರಲ್ಲೂ ಈ ವಾಹನದಿಂದ ನಿಮಗೆ ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಕೂಡ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹಗಲು ಗನಸನ್ನು ಕಾಣಬೇಡಿ, ಪ್ರಾಕ್ಟಿಕಲ್ ಆಗಿರಿ. ಯಾವುದು ನಿಮಗೆ ಸಾಧ್ಯ, ಯಾವುದರಲ್ಲಿ ನಿಮಗೆ ಶಕ್ತಿ, ಸಾಮರ್ಥ್ಯ, ಆಸಕ್ತಿ ಇದೆ ಅಂತಹ ವಿಚಾರಗಳಿಗೆ ಮಾತ್ರ ಗಮನ ಕೊಡಿ. ಬೇರೆಯ ವಿಚಾರಗಳನ್ನು ಈ ದಿನ ನೀವು ಕಡೆಗಣಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಬಗ್ಗೆ, ಕುಟುಂಬಸ್ಥರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಸ್ವಾರ್ಥವನ್ನು ಬಿಟ್ಟು ಈ ದಿನ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಮಾಜಕ್ಕೆ ಅನುಕೂಲಕರವಾಗಿರುವಂಥ ಒಂದು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ, ಉತ್ತಮ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥ ದಿನ. ಹೊಸತನ್ನು ಬಯಸ್ತೀರಿ, ಹೊಸತನ್ನು ಕಂಡುಹಿಡಿತೀರಿ, ಹೊಸತನ್ನು ಅನುಭವಿಸ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ಅನುಕೂಲಕರವಾದಂತಹ ವಾತಾವರಣ ನಿಮಗೆ ಸೃಷ್ಟಿಯಾಗುವಂಥದ್ದು. ಎಲ್ಲೂ ಕೂಡ ನಿಮಗೆ ತೊಂದರೆ ಇಲ್ಲ, ಮೋಸ ಇಲ್ಲ. ಹಾಗಾಗಿ ಈ ದಿನ ಯಾರನ್ನು ನಂಬಿದರೂ ಕೂಡ ಅವರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕನಿಷ್ಠತಮವಾದಂಥ ಕೆಲಸಗಳು ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಿಮಗೆ ಅತಿಯಾದಂತಹ ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ. ಇದರಿಂದ ಎಂಥ ಕಷ್ಟದ ಕೆಲಸಗಳನ್ನಾದರೂ ಕೂಡ ಈ ದಿನ ಚಾಲೆಂಜ್ ಆಗಿ ನೀವು ಸ್ವೀಕರಿಸುವಂಥದ್ದು ಇದೆ. ಹಾಗೆ ಈ ದಿನ ಮಾನಸಿಕ ಒತ್ತಡದಿಂದ ನೀವು ಹೊರಬರುವಂಥದ್ದು, ಏಕೆಂದರೆ ಅಂಥ ಒಂದು ಮಾರ್ಗ ಈ ದಿನ ನಿಮಗೆ ಗೋಚರಿಸುತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಸಮಸ್ಯೆಗಳು ಇರಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಇದ್ದಂತಹ ಅಡ್ಡಿ ಆತಂಕಗಳು ದೂರ ಆಗುತ್ತೆ. ಈ ದಿನದ ಮಟ್ಟಿಗಾದರೂ ಕೂಡ ನಿಮಗೆ ನೆಮ್ಮದಿ ಅನ್ನುವಂಥದ್ದು ಇದೆ. ಆದರೆ ಈ ದಿನ ಅನಿರೀಕ್ಷಿತವಾಗಿ ಧನಲಾಭ ಆಗುವಂಥದ್ದು ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಈ ದಿನ ಉತ್ತಮವಾದಂತಹ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು. ನಿಮಗೆ ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಕೆಲವು ವಿದ್ಯಮಾನಗಳು ಒದಗಿ ಬರುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪೂರ್ಣ ಮನಸ್ಸಿನಿಂದ ತೆಗೆದುಕೊಳ್ಳಿ. ಮನಸ್ಸಿಗೆ ಭಯ ಇದ್ದಾಗ, ಅಳುಕು ಇದ್ದಾಗ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ, ಅದು ಒಳ್ಳೆಯದಾಗಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ಭಾವನೆಗಳಿಗೆ ಸಂಪೂರ್ಣವಾದಂತಹ ಬೆಲೆ ಇದೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಭಾವನೆಗಳಿಗೆ ಉತ್ತಮವಾದಂತಹ ಒಂದು ವ್ಯಾಖ್ಯಾನವನ್ನು ಕೊಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲಗಳನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ಈ ದಿನ ಅವಶ್ಯವಾಗಿ ನಿಮ್ಮ ಗುರು ಹಿರಿಯರನ್ನು ಭೇಟಿ ಮಾಡಿ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಕೂಡ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.